ಘಟನೆ ನಡಿಬೇಕಾದ್ರೆ ನೀವಿದ್ರ? ಘಟನೆ ನಡಿಬೇಕಾದ್ರೆ ನಾವಿದ್ದು ಆದರೆ ಎಲ್ಲ ಪಬ್ಲಿಕ್ ತುಂಬ್ಕೊಂಡ್ಬಿಟ್ಟಿದ್ರು, ನೋಡೋಕ್ಕಾಗಲಿಲ್ಲ. ಅವ್ನು ಲಾಸ್ಟ್ ವೀಕ್ ಎಂಜಿನಿಯರ್ಗೆ ಹೇಳಿದೆ, ಹೆವಿ ಲಾರಿಗಳು ಹೋಗ್ತವೆ, ಮಳೆ ಬೀಳ್ತಾ ಇದೆ, ಮಣ್ಣು ಲೂಸ್ ಮಣ್ಣಿದೆ, ಕುಸಿತದೆ, ಹುಷಾರು. ನೀವು ಇಲ್ಲಿ ಎಂಜಿನಿಯರ್ ಕೆಲಸ ಮಾಡಕ್ಕೆ ಬರಬೇಡಿ, ನಮಗೆ ಬಿಲ್ ಆಗಿಲ್ಲ. ಆ ಕಡೆ ರೋಡ್ ರೆಡಿ ಮಾಡಿಕೊಡಿ, ಗಾಡಿಗಳು ಹೆವಿ ಗಾಡಿಗಳು ಆ ಕಡೆ ಬಿಡಿ ಅಂತ ಹೇಳಿದೆ. ನಮಗೆ ಬಿಲ್ ಆಗಿಲ್ಲ, ನೀವೇನು ನಮ್ಮನ್ನು ಕೇಳಕ್ಕೆ ಹೋಗ್ಬೇಡಿಂದ. ಈಗ ಇದು ಯಾರು ಹೊಣೆ? ಇದಕ್ಕೆ ಟ್ರಾಫಿಕ್ ಅವರು ಹೇಳಿದ್ದಾರೆ, ಎಲ್ಲರೂ ಹೇಳಿದ್ದಾರೆ. ಆದರೆ ಅವರು ಬೇಕಾಬಿಟ್ಟು ಕೆಲಸ ಮಾಡ್ತಾರೆ. ಉಡುಪಿ ಹೋಟ್ಲ್ ಇವತ್ತು ಹೊಡೆದಿಲ್ಲ, ಏಪ್ರಿಲಲ್ಲಿ ಹೊಡಿಬೇಕಾಗಿದ್ದು ಉಡುಪಿ ಹೋಟ್ಲ್ ಇನ್ನೂ ಹೊಡೆದಿಲ್ಲ. ಆದರೆ ಬೇರೆ ಎಲ್ಲ ಬಿಲ್ಡಿಂಗ್ ಹೊಡೆದ್ಬಿಟ್ರು. ಇಲ್ಲಿ ಏನು ನಡೀತದೆ ಅಂತಲೇ ಗೊತ್ತಿಲ್ಲ. ಅದನ್ನೇ ಹೇಳಿದ್ನಲ್ಲ, ಬಿಲ್ ಆಗಿಲ್ಲ, ನಾವೆಲ್ಲಿ ಇದೆಯೋ ಅಲ್ಲಿ ಮಾಡ್ತೀವಿ ಇಂದ. ಆ ಕಡೆ ಜಾಗ ಖಾಲಿ ಇದೆ, ಲಾರಿಗಳು ಬರ್ತವೆ, ಹೆವಿ ಲಾರಿಗಳು ಬರ್ತವೆ. ಸಾಯಿಲ್ ಮಣ್ಣು ಸಾಯಿಲ್ ಬಂದು ಗಟ್ಟಿ ಇಲ್ಲ, ಕುಸಿತದೆ ಲೋಡ್ ಗಾಡಿಗಳು. ಶನಿವಾರ ಸೋಮವಾರ ಆದರೆ ಹೆವಿ RMC ಗಾಡಿಗಳು ಬರ್ತವೆ ಅಂತ ಹೇಳಿದೆ, ಕೇಳಲಿಲ್ಲ. ಅವರು ಅಲ್ಲಿ ಒಬ್ಬರೇ ಇದ್ದಿತ್ತು. ಅವ್ರ ಹೆಸರು ಗೊತ್ತಿಲ್ಲ, ಏನು ಗೊತ್ತಿಲ್ಲ. ಬಟ್ ಇಲ್ಲ, ಬೇರೆ ಕಡೆಯವರು. ಅದೇ 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 ಉತ್ತರ ಅದನ್ನೇ ಕೊಟ್ಟ. ನೀವು ಏನು ತಲೆ ಕೆಡ್ಸ್ಕೊಬೇಡಿ ಹೋಗಿಂದ. ಅದಕ್ಕೆ ನಾನು ಹೇಳಿದೆ, ನಾನು BBMP ಅವ್ರ ಕಣಯ್ಯ, ನಾವೆಲ್ಲ ಮಾಡಿಸ್ತೀವಿ, ಆದಷ್ಟು ಪಬ್ಲಿಕ್ಗೆ ತೊಂದರೆ ಇಲ್ದೇನೆ ಒಳ್ಳೆ ರೀತಿ ಮಾಡಿ. ಧೂಳು ಎದಳ್ತದೆ. ಈ ಸೋನೆ ಮಳೆಯಲ್ಲಿ ತಿರ್ಗಾ ಮಳೆ, ಹೆವಿ ಮಳೆ ಬಂದರೆ ಏನೂ ಆಗಲ್ಲ, ಕೊಚ್ಕೊಂಡು ಹೋಗುತ್ತೆ. ಸೋನೆ ಮಳೆಯಲ್ಲಿ ಧೂಳು ಬರ್ತದೆ, ನೀರು ಹೊಡೀರಿ ಅಂತೀವಿ, ಆದರೂ ನೀರು ಹೊಡಿಯಲ್ಲ. ಎಷ್ಟು ಹೋದ್ರು ಗೊತ್ತಿಲ್ಲ. ನಾವು ಒಬ್ರು ಅಂತ ಹೇಳಿದ್ರು, ನಾನು ಡ್ಯೂಟಿಗೆ ಹೋಗ್ಬಿಟ್ಟೆ ಇದೆ, ಮೀಟಿಂಗ್ ಅಟೆಂಡ್ ಮಾಡಿ ಬಂದೆ. ಓಕೆ, ತಗೋಬೇಕು. ಅವ್ರದೇ ನೆಗ್ಲೆಕ್ಟು, ಕಾಂಟ್ರಾಕ್ಟರ್ ನೆಗ್ಲೆಕ್ಟ್. ನೆಪ ಹೊಡಿತಾನೆ ನೋಡಿ. ಅಲ್ಲಿ ಅರ್ಧ ಮಾಡ್ದ, ರೋಡ್ ಕ್ಲೋಸ್ ಮಾಡ್ದ. ಅಲ್ಲಿ ಕಾಲೇಜು ಹೋಗೋರಿಂದ ಹಿಡಿದು ಸುಮ್ನಳ್ಳಿ ಕಡೆ ಹೋಗೋರಿಂದ ಹಿಡಿದು ಎಲ್ಲ ಫ್ಲೈಓವರ್ ಮೇಲೆ ಬಸ್ ಹೋಗುತ್ತೆ. ಕೆಳಗಡೆ ಜನಕ್ಕೆ ಬಸ್ ಇಲ್ಲ, ಬಸ್ ಸ್ಟಾಪಲ್ಲಿ. ಅಲ್ಲಿ ಯಾರು ನಿಂತ್ಕೊಳ್ಳೋರು ಜನಕ್ಕೆ ಗೊತ್ತಿಲ್ಲ ಪಾಪ. ನಾವು ದಿನ ಪಬ್ಲಿಕ್ ಸರ್ವಿಸ್ ಮಾಡ್ತೀವಿ ಅವ್ರಿಗೆ ಹೇಳಿ. ಅಲ್ಲಿ ಕಾಂಕ್ರೀಟ್ ಹಾಕಿ 3 ತಿಂಗಳಾಯಿತು, ಅಲ್ಲಿ ರೋಡ್ ಓಪನ್ ಮಾಡಲಿಲ್ಲ ಅವನು. ಇಲ್ಲಿ ಮಾಡಲಿಲ್ಲ. ಪೆಟ್ರೋಲ್ ಬಂಕ್ ಹತ್ರ ಲೆಫ್ಟ್ ಟರ್ನ್ ಕೊಡಬೇಕು, ಅಲ್ಲೂ ಮಾಡಿಲ್ಲ. ಎಲ್ಲ ಅವ್ರು ನೆಗ್ಲೆಕ್ಟೇ, ಕಾಂಟ್ರಾಕ್ಟರ್ ನೆಗ್ಲೆಕ್ಟ್. ಕಮಿಷನರ್ ಒಳ್ಳೆಯವರು, BDA ಕಮಿಷನರ್, ಅವರಿಂದನೇ ಇಷ್ಟು ಕೆಲಸ ಆಗಿರೋದು. ಅವರು ಮಾಡ್ತಾರೆ. ಈಗ ನಾನೇನು ಹೇಳ್ತೀನಿ, ಈಗ ಕೃಷ್ಣ ಬೈರೇಗೌಡರು ಫುಟ್ಪಾತ್ ಎಲ್ಲ ತೆಗೆಸ್ತರು, ನೋಡ್ಕೊಳ್ಳೋರು ಎಂಜಿನಿಯರ್ಸು. ಕೃಷ್ಣ ಬೈರೇಗೌಡರು ಏನು ಮಾಡೋಕ್ಕಾಗುತ್ತೆ? ಅದೇ ಥರ ಕಮಿಷನರ್ ದಿನ ಬಂದು ಇಲ್ಲಿ ಬಂದು ಇದು ಮಾಡೋಕ್ಕಾಗತ್ತಾ? ಹೌದು ಮೇಡಮ್. ಮಳೆ ಟೈಮಲ್ಲಿ ಕೆಲಸ ಮಾಡಂಗೆ ಇಲ್ಲ. ಮಳೆ ಕಂಟಿನ್ಯೂಸ್ ಆಗಿ ಸುರ್ತಿದೆ. ಅದೇ 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 ಕುಟುಂಬಕ್ಕೆ ಇವ್ರು ಹಾಕ್ತಾರ, ಏನ್ ಹಾಕ್ತಾರೆ ಅಷ್ಟೇ, ಮುಚ್ಚಾಕ್ತಾರೆ. ಅವ್ರ ಹೆಂಡತಿ ಮಕ್ಳಿಗೆ ಯಾರು ಹಾಕ್ತಾರೆ? ಅದೇ ಕಷ್ಟ. ನೋಡಿ, ನಾನು ಹೇಳಿದ್ದೀನಿ, ಕರೀರಿ ಅವನ್ನ ಎದುರುಗಡೆ, ನಾನೇ ಮಾತಾಡ್ತೀನಿ ಬೇಕಾರೆ ಹೀಗಿದ್ರೆ. ಹೌದಾ? ಅಂಡರ್ ಪಾಸ್ ಕೆಳಗಡೆ ಸೆಡ್ಗಳು ಹಾಕಿದ. ಈ ಮಳೆ ನೀರು ಬಂದ್ರೆ ಅಲ್ಲಿ ನಿಲ್ತದೆ, FDI ನೀರು, ಹುಷಾರು ಅಂತ ಹೇಳಿದೆ ನಾನು. ನಾವೆಲ್ಲ ತೆಗ್ದ ಪಾಪ. ಅವ್ರ ಕಡೆ ಜನಕ್ಕೆ ಹೆಲ್ಪ್ ಮಾಡ್ತಾನೆ. ಇಲ್ಲಿ ಪಬ್ಲಿಕ್ ನೋಡಿ ಅವ್ರಿಗೆ. ಆಯ್ತು, ಹೋದ್ರ ತಾಂಡೋದ್ರ ಬಾಡಿನ. ನಾನ್ ಮನೆಗೆ ಹೋಗೋ ಹಿಂಗ್ ತಿರ್ಸ್ಕೊಂಬಂದೆ, ಏನಾಗಿದೆ ಅಂತ. ಅಲ್ಲ, 5 ಜನ ಇದ್ರು ಟೋಟ್ಲು. ಇಬ್ರು ಆಚೆ ಬಂದ್ರೆ ಅಷ್ಟೇ ಗೊತ್ತಾಗಿತ್ತು ನನಗೆ, ಏನಾಯ್ತು ಅಂತ ಗೊತ್ತಿಲ್ಲ. ನಾನು ಹೋಗ್ಬೇಕು, ಟ್ರಾಫಿಕ್ ಜಾಮ್ ಆಗಿತ್ತು. ಒಟ್ಟು 10:30 ಇಲ್ಲ, ಆಗ್ಲಿಲ್ಲ ಮೇಡಮ್, ನಿಮಗೆ ಗೊತ್ತಿಲ್ಲ, ಆಗಿಲ್ಲ. ಟ್ರಾಫಿಕ್, ಹೆವಿ ಟ್ರಾಫಿಕ್. ಅಲ್ಲಿ ಮಣ್ಣು ಕುಸಿತಾನೆ ಇದೆ, ತೆಗಿಯಕ್ಕೆ ಹೋಗಕ್ಕೆ ಭಯ ಬೀಳ್ತಾರೆ, ಆಗ್ತಾ ಇಲ್ಲ. ಅದು ಬಹಳ ಕಷ್ಟ ಆಯ್ತು. ಈಗ ನೆನ್ನೆ ತರ ಮಳೆ ಇದ್ದಿದ್ರೆ ಇಲ್ಲಿ ಯಾರು ಇರ್ತಿರ್ಲಿಲ್ಲ. ನೆನ್ನೆ ತರ ಮಳೆ ಬಿತ್ತು, ಗೊತ್ತಾ ನಿಮಗೆ? ಮಧ್ಯಾಹ್ನ ಮಳೆ ಬಂತು, ಆ ತರ ಇದ್ದಿದ್ರೆ ಯಾರು ಇರ್ತಿರ್ಲಿಲ್ಲ.